ಈಗ ಎಕ್ಸಿಟ್ ಪೋಲ್ಸು ಇದು ಹೇಳ್ತಾ ಇದ್ದಾರಲ್ಲ, ಅಸೆಂಬ್ಲಿ ಚುನಾವಣೆಯಲ್ಲಿ ಎಕ್ಸಿಟ್ ಪೋಲ್ಸ್ ಏನು ಬಂತು ಯಾವುದೂ ಸತ್ಯ ಆಗಲಿಲ್ಲ, ಎಲ್ಲ ಸುಳ್ಳಾಯಿತು. ಅಂದರೆ ಈ ಎಕ್ಸಿಟ್ ಪೋಲ್ಸ್ ಏನಿದೆ ಅದ್ರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ನಮ್ಮ ಖಾತ್ರಿ ಏನಿದೆ, ನಾವು ರಾಷ್ಟ್ರ ಮಟ್ಟದ ಬಗ್ಗೆ ರಾಜಕಾರಣ ಮಾತಾಡೋಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ. ನಮ್ಮ ಕೋಲಾರ ಜಿಲ್ಲೆಗೆ ಮಾತಾಡೋದಾದರೆ ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಅನ್ನೋ ಅಚಲವಾದ ವಿಶ್ವಾಸ ನಮಗಿದೆ. ಈಗ ನಾವು ಲಾಸ್ಟ್ ಟೈಮ್ ಪಾರ್ಲಿಮೆಂಟು, ಈ ಟೈಮ್ ಪಾರ್ಲಿಮೆಂಟು, ಆಮೇಲೆ ಕೋಲಾರ ಜಿಲ್ಲೆಯಲ್ಲಿ ಕಾನ್ಸ್ಟಿಟ್ಯೂನ್ಸಿ ಯಾವ ರೀತಿ ಮೊದಲಿಂದ ಇತ್ತು, ಆ ವೋಟಿಂಗ್ ಪ್ಯಾಟ್ರನ್ ಜೊತೆಗೆ ಈ ಸಲ ನಮ್ಗೆ ಆಡ್ ಆಗಿರ್ತಕ್ಕಂಥದ್ದು ಅಂತಂದರೆ ಮುಸ್ಲಿಮ್ಸು, ಮೈನಾರಿಟೀಸು ಏಕಪಕ್ಷೀಯವಾಗಿ ಸಾಲಿಡ್ ಆಗಿದ್ದಾರೆ ಕಾಂಗ್ರೆಸ್ಗೆ. ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಇವರೆಲ್ಲ ಕೂಡ ನಮಗೆ ಏಕಪಕ್ಷೀಯವಾಗಿ ಆಗಿದೆ. ಹಿಂದುಳಿದ ವರ್ಗಗಳದ್ದು ಬಂದಿದೆ. ಈ ಮೂರು ಅಲ್ಲದೆ ನಾಲ್ಕನೇದು ಏನು ಮಹಿಳೆಯರಿದ್ದಾರೋ ಅಂಡರ್ ಕರೆಂಟ್ ಪಾಸ್ ಆಗಿದೆ ಈ ಸಲ. 2,000 ರೂಪಾಯಿ ತಗೊಳ್ತಾರೋ, ಕೆಲವು ಬೇರೆ ಪಕ್ಷದ ನಾಯಕರು ಹೆಂಡತಿರು ಕೂಡ ಮಾತಾಡ್ಕೊಂಡಿದ್ದಾರೆ, ನಮ್ಗೆ 2,000 ರೂಪಾಯಿ ಬರ್ತಾ ಇದೆ, ನಾವು ವೋಟ್ ಹಾಕಬೇಕು ಅಂತೇಳಿ ಹಾಕಿದ್ದಾರೆ. ಆಗಿದೆ. ಹಂಗಿರೋದ್ರಿಂದ ನಮ್ಗೆ ಅಚಲವಾದ ವಿಶ್ವಾಸ ಇದೆ, ಕಾಂಗ್ರೆಸ್ ಪಕ್ಷ ಕೋಲಾರ ಜಿಲ್ಲೆಯಲ್ಲಿ ಗೆಲ್ತೀವಿ. ಅದು ಅವ್ರ ಇಚ್ಛೆಯಾಗಿ ಬಿಟ್ಟಿದ್ದು. ಯಾಕಂತಂದ್ರೆ ಕೆಲವ್ರು ಇವಾಗ ಅದರಲ್ಲಿ, ಈಗ ನಾನು ರಾತ್ರಿ ಬೆಂಗಳೂರಲ್ಲಿದ್ದೆ, ರಾಮನಗರ, ಚನ್ನಪಟ್ಟಣ, ಕನಕಪುರದ ಲೀಡರ್ಸು ಎಲ್ಲ ಬಂದಿದ್ರು ಅಪೆಕ್ಸ್ ಬ್ಯಾಂಕ್ಗೆ. ಮಾತಾಡ್ತಾ ಇದ್ದಾರೆ, 50 ಲಕ್ಷ 25 ಲಕ್ಷ ಕಟ್ಕೊಳ್ತಾ ಇದ್ದಾರೆ. ಏನೋ ಡಿ ಕೆ ಸುರೇಶ್ ಗೆಲ್ತಾರೆ ಅಂತ 25 ಲಕ್ಷ, ಸೋಲ್ತಾರೆ ಅಂತ 25 ಲಕ್ಷ, ಹಿಂಗೆಲ್ಲ ಇದೆ. ಅವ್ರವ್ರ ಭಾವಕ್ಕೆ ತಕ್ಕಂಗೆ ಅವ್ರು ಮಾಡ್ಕೊಳ್ಳಿ. ನಮ್ಮ ಇದ್ರ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಈಗತ್ತು ಆಗ್ನೇಯ ಶಿಕ್ಷಣ ಕ್ಷೇತ್ರದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಅವರು ಕೂಡ 100% ಗೆಲ್ತಾರೆ. ಅಲ್ಲ, ಈಗ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಕಾಂಗ್ರೆಸ್ಗೆ BJPಗೆ ಓಟ್ ಹಾಕೋಕ್ಕೆ ಇಷ್ಟ ಇಲ್ಲದೆ JDSಗೆ ಹಾಕ್ತಾ ಇದ್ರು. BJPಗೆ ಹೋಗೋಕೆ ಇಷ್ಟನೇ ಇಲ್ಲ ಕೆಲವ್ರಿಗೆ, ಅಂಥವ್ರು JDSಗೆ ಓಟ್ ಹಾಕ್ತಾ ಇದ್ರು. ಈಗ ಅವರಿಬ್ರು ಒಂದಾಗ್ತಾರೆ ಅಂದ್ರೆ ಅವ್ರೇನು ಮಾಡ್ತಾರೆ? ನೀವು ಮೈತ್ರಿ ಆಗಿಬಿಟ್ಟಿದ ತಕ್ಷಣ ಎಲ್ಲ ಅಸೆಂಬಲ್ ಆಗತ್ತೆ ಅಂತ ಹೇಳಿದ್ರೆ ತಿಳ್ಕೊಬೇಡಿ. BJPಗೆ ಓಟ್ ಹಾಕೋಕ್ಕೆ ಇಷ್ಟ ಇಲ್ಲದೆ ಇರತಕ್ಕಂಥವ್ರು JDS ಇವಾಗ ಸೇರ್ಕೊಂಡಿರೋದ್ರಿಂದ ನಾವು ಇವ್ರಿಬ್ರು ಒಂದಾಗಿದ್ದಾರೆ ಅಂತೇಳಿ ಅವರು ನಮ್ಗೆ ಹಾಕ್ತಾರೆ ಅಂತ ಕೂಡ ಸನ್ನಿವೇಶಗಳಿದೆ. ಆಮೇಲೆ ನಾಳೆ 4 ಗಂಟೆವರೆಗೂ ಕಾಯಿರಿ, ಸಾಕು, ರಿಸಲ್ಟ್ ಕ್ಲಿಯರ್ ರಿಸಲ್ಟ್ ಬರುತ್ತೆ. 1 ಗಂಟೆಗೆ ರಿಸಲ್ಟ್ ಎಲ್ಲಿ MLCದ. ಈಗ ಅಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕ್ಸಿರೋದು A ನಾರಾಯಣಸ್ವಾಮಿ ಅವರು. ಏನು ಅಂದರೆ ಅಹಿಂದ ಮತಗಳು ಡಿವೈಡ್ ಆಗಲಿ ಅಂತೇಳಿ ಮಾಡಿಸಿದ್ದಾರೆ. ನಮ್ಮ ಇದು ಇಲ್ಲಿ ಈಗ ಸುಮಾರು 520 ಮತ ಪೋಲಾಗತ್ತೆ. ಸಾರಿ, 620. ಲೋಕಸಭೆಯಲ್ಲಿ 1000 ಓಟ್ ಆದ್ರೂ ಮುಂದೆ ಇರ್ತೀವಿ ಸಲ. ಮುಲ್ಬಾಲಲ್ಲಿ ಲಾಸ್ ಅಂತೂ ಇರಲ್ಲ. ಹಿಂದೆ ನಮ್ಮ ಪುತ್ತೂರು ಮಂಜಣ್ಣವರು ಇಲ್ಲೇ ಇದ್ವು, ಎಲ್ಲ ಇದು ಮಾಡ್ತಾರೆ. ನಿಜ. ಈಗ ಮಂಜಣ್ಣ ಈಗ ನಾಯಕತ್ವ ಹೆಂಗಿರುತ್ತೆ ಅಂತಂದ್ರೆ ಪಾರ್ಟಿ ಓರಿಯೆಂಟೆಡ್, ಲೀಡರ್ ಓರಿಯೆಂಟೆಡ್ ಇರುತ್ತೆ. ಕೊತ್ತೂರು ಮಂಜು ಇದ್ದಾಗ ಲೀಡರ್ ಓರಿಯೆಂಟೆಡ್ ಪಾಲಿಟಿಕ್ಸ್ ಆಗುತ್ತೆ. ಕೊತ್ತೂರು ಮಂಜು ಇಲ್ಲದೆ ಇರುವಾಗ ಪಾರ್ಟಿ ಓರಿಯೆಂಟೆಡ್ ಆಗುತ್ತೆ. ಐನಲ್ಲಿ ಕಾಂಗ್ರೆಸ್ ಪಕ್ಷದ ಈಗ ಏನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದ್ರ ಮೇಲೆ ನಾವು ಗೆಲ್ತೀವಿ. ಯಾವುದು ಈಗ ಅದು ಆತ್ಮ ಭವಿಷ್ಯವಾಣಿ, ನನಗಂತ ಭವಿಷ್ಯವಾಣಿಗಳು ಗೊತ್ತಿಲ್ಲ. ಗೆಲ್ತೀವಿ ಅನ್ನೋದೊಂದೇ ನಮ್ಮ ಭವಿಷ್ಯವಾಣಿ ಇರೋದು. ಎಷ್ಟು ಒಟ್ಟದ್ದು ಗೊತ್ತಿಲ್ಲ. ಬಟ್ ಕೋಲಾರ ಇದೆಲ್ಲ ಚೆನ್ನಾಗಾಗಿದೆ. ಕೋಲಾರ, ಮುಳ್ಬಾಲೆಲ್ಲ ಆಗಿದೆ. ಅಸೆಂಬ್ಲಿಯಲ್ಲಾದಂಗೆ ಆಗಿಲ್ಲ. ಅಸೆಂಬ್ಲಿಯಲ್ಲಿ ನಾವು ಕ್ಯಾಂಡಿಡೇಟು ಲೇಟ್ ಆಗಿದ್ದು, ಕೊತ್ತೂರು ಮಂಜು ಇಲ್ಲದೆ ಇದ್ದಿದ್ದು, ಆಮೇಲೆ ಹೊಸ ಕ್ಯಾಂಡಿಡೇಟ್ ಬಂದಾಗ ಆ ಕ್ಯಾಂಡಿಡೇಟ್ಗೆ ಬಂದವರು ನಾಳೆ ಏನಾಗ್ತಾರೋ ಏನೋ ಅನ್ನೋ ಅನುಮಾನ, ಹಿಂಗೆ ನಾನಾ ಕಾರಣಗಳು, ಬೇಕಾದಷ್ಟು ನಾನಾ ಕಾರಣಗಳಿದ್ದಾವೆ. ಆ ಕಾರಣಗಳಿಂದ ಇದಾಗಿದ್ದೀವಿ. ಈಗ ಅದಾದ ಮೇಲೆ ಜನ ತಿಳ್ಕೊಂಡಿದ್ದಾರೆ, ಏನು ನಾವೆಲ್ಲ ತಪ್ಪು ಮಾಡಿದ್ದೀವಿ, ಏನು ಮಾಡಿದ್ದೀವಿ, ನಾವು ಕಾಂಗ್ರೆಸ್ಗೆ ಒಟ್ಟು ಆಗ್ತಾ ಇದ್ದಕ್ಕೆ ಏನಾಯಿತು, ಇದೆಲ್ಲ ಕೂಡ ಈಗ ಸ್ವಲ್ಪ ಮನವರಿಕೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ನಾನು ಗ್ಯಾರಂಟಿ ಹೇಳ್ತೀನಿ, ಇಲ್ಲಿ ಮುಳಬಾಲ್ ತಾಲೂಕಲ್ಲಿ 300 ಓಟ್ ಕಮ್ಮಿ ಇಲ್ಲದೇ ನಮ್ಮ ಡಿ ಟಿ ಶ್ರೀನಿವಾಸ್ ಅವ್ರಿಗೆ ಬರುತ್ತೆ. ಓಕೆ.